ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಗು ಲಾಗ್ಸ್ ಗೈಸ್. ಬೆಳಗ್ಗೆನೆ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿದ್ದೀನಿ. ಅಂದರೆ ವಾರ ಇರಲಿ ಬಿಡಲಿ ರಂಗೋಲಿ ಹಾಕೋದು ನನಗಿಷ್ಟ. ಸೊ ಹಾಗಾಗಿ ಡೈಲಿ ಒಂದೊಂದು ರಂಗೋಲಿನ ಯೂಟ್ಯೂಬಲ್ಲಿ ನೋಡಿ ಕಲಿತು ಹಾಕ್ತೀನಿ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ರಂಗೋಲಿ. ಸೊ ಅದು ವಾರ ಇರಲಿ ಬಿಡಲಿ ನನಗೆ ರಂಗೋಲಿ ಹಾಕಿರಬೇಕು. ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ನೋಡಿರೋ ಒಂಥರ ನೆಮ್ಮದಿ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಅದಾದಮೇಲೆ ವಿಜಯಕ್ಕೆ ಕಾಲ್ ಮಾಡಿದ್ದು, ಬಾ ಇಲ್ಲೇ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಸೊ ಒಂದು ಪಾರ್ಸಲ್ ಕೊಡಬೇಕಿತ್ತು, ಡ್ರೈವರ್ಗೆ ಹೇಳ್ಬಿಟ್ಟು ಅವರಿಗೆ ಕೊಟ್ಟು ನಾವು ಹೊರಟ್ವಿ. ಆ್ಯಂಡ್ ಬೀರೂರಿಗೆ ಕೊಡಬೇಕಿತ್ತು. ಸೊ ಕೊಟ್ಬಿಟ್ಟು ರಿಟನ್ನು ನಾವಿವಾಗ ಮನೆ ಕಡೆ ಹೊರಡ್ತಿದ್ದೀವಿ. ಆ್ಯಂಡ್ ಪಾಪುನ ಅಂಗನವಾಡಿಗೆ ಬಿಡೋಣ ಅಂತ ನಾನು ನಮ್ಮ ಮನೆಯವರು ಪಾಪುನ ಕರ್ಕೊಂಡು ಹೊರಟ್ವಿ. ಅಲ್ಲೇ ಮನೆ ಹತ್ರನೇ ಅಲ್ವ ಇರೋದು. ಸೊ ಬಂದ್ವಿ. ಅವರು ಮೇಡಮ್ ಕಾಲ್ ಮಾಡಿದರು, ಇವತ್ತು ರಜೆ ಇದೆ, ನಾವು ಬೆಂಗ್ಳೂರಿಗೆ ಹೋಗಿದ್ದೀವಿ, ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು. ಸೊ ರಿಟರ್ನ್ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗಳು ಫುಲ್ ಖುಷಿ, ಅಪ್ಪ ಐಸ್ ಕ್ರೀಮ್ ಕೊಡಿಸ್ಪ ಅಂತ ಅದೇ ಖುಷಿಗೆ ಅವರಪ್ಪನ ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ನಾನು ಮನೆಗೆ ಬಂದೆ, ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ. ಹಾಗೆ ಸ್ವಲ್ಪ ಸ್ಕಿನ್ ಪ್ಯಾಂಪರಿಂಗ್ ಮಾಡ್ಕೊಳ್ಳೋಣ, ತುಂಬ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು. ಹೆವಿ ಬಿಸಿಲು ಬೇರೆ ಇತ್ತಲ್ವ. ಸೊ ಹಾಗಾಗಿ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಐಸ್ ಕ್ಯೂಬ್ ತುಂಬಾ ಒಳ್ಳೆಯದು ಸ್ಕಿನ್ಗೆ. ಡೈಲಿ ಈ ಥರ ಮಸಾಜ್ ಮಾಡೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ. ಬಟ್ ಅದು ಪೇಯ್ನ್ ಆಗುತ್ತಲ್ಲ, ಐಸ್ ಕ್ಯೂಬು ಮಸಾಜ್ ಮಾಡುವಾಗ ಸ್ವಲ್ಪ ಪೇಯ್ನ್ ಅನಿಸುತ್ತೆ ನನಗೆ. ಫ್ರೆಶ್ ಅಪ್ ಆಗಿ ಅದಾದಮೇಲೆ ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಹಾಗೆ ಈಗ ಕ್ಯಾರೆಟ್ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಪ್ರತಿನಿತ್ಯ ಕ್ಯಾರೆಟು, ಕುಕುಂಬರ್ ಮತ್ತು ಮೊಟ್ಟೆ ಇದೆಲ್ಲ ಬಳಸೋದ್ರಿಂದ ಒಂಥರ ವೆಯ್ಟ್ ಲಾಸ್ಗೂ ಒಳ್ಳೆಯದು. ಸೊ ಹಾಗಾಗಿ ಸಮ್ಮರಲ್ಲಿ ಅಷ್ಟೇ ನಾನು ತಲೆ ಕೆಡಿಸ್ಕೊಳ್ಳೋದು ಡಯಟ್ಗೆ. ಇನ್ನು ಮಿಕ್ಕಿದ ಟೈಮಲ್ಲಿ ನಾನು ತಲೆನ ಕೆಡಿಸ್ಕೊಳ್ಳಲ್ಲ. ಸೊ ಸಮ್ಮರಲ್ಲಿ ಊಟ ಜಾಸ್ತಿ ಸೇರಲ್ಲ, ಆ ಟೈಮಲ್ಲಿ ನಾವು ಆರಾಮ್ಸೆ ಡಯಟ್ ಪ್ಲಾನ್ ಮಾಡ್ಬೋದು. ಆ್ಯಂಡ್ ನಾನು ಇವಾಗ ಕ್ಯಾರೆಟ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಕುಕುಂಬರ್ ಕಟ್ ಮಾಡ್ತಾಯಿದ್ದೀನಿ ತಿನ್ನೋದಕ್ಕೆ. ಆ್ಯಂಡ್ ಅವರಿಗೆ, ನಮ್ಮ ಮನೆಯವ್ರಿಗೆ ಈಗ ಚಪಾತಿ ಮತ್ತು ಮೊಟ್ಟೆ ಕರಿ ಮಾಡಿಕೊಡ್ಬೇಕು. ಸೊ ಅವರು ಚಪಾತಿ ಮೊಟ್ಟೆ ಕರಿ ಬೇಕು ಅಂತ ಅಂದರು. ಸೊ ಅಷ್ಟರಲ್ಲಿ ಅವರು ತಿನ್ನೋದೇ ಲೇಟು. ಸೊ ಹಾಗಾಗಿ ಅಷ್ಟರಲ್ಲಿ ನಾನು ಸ್ವಲ್ಪ ಇದನ್ನು ಎಲ್ಲ ರೆಡಿ ಮಾಡಿಕೊಂಡು ಇದು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಓಕೆ ಗೈಸ್, ಇವಾಗ ನಾನು ಕ್ಯಾರೆಟ್ ಜ್ಯೂಸು ಮತ್ತು ಕುಕುಂಬರ್ ಮೊಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಷ್ಟೇ. ಬೆಳಗ್ಗೆ ಹೊತ್ತು ಲೈಟಾಗೇ ಇರುತ್ತೆ ಇದೇ ಥರ. ಇದಾದಮೇಲೆ ಮತ್ತೇನು ತಿನ್ನೋದಕ್ಕೆ ಹೋಗಲ್ಲ. ಆ್ಯಂಡ್ ನಮ್ಮ ಮನೆಯವರಿಗೆ ಈ ಕಡೆ ಚಪಾತಿ ಮೊಟ್ಟೆ ಕರಿ ಮಾಡಿದ್ದೆ, ಅದು ಕರಿ ಹೋಗಿ ಸಾಂಬಾರು ಆಗ್ಬಿಟ್ಟೈತೆ. ಸ್ವಲ್ಪ ತೆಳುವಾಗಾಯಿತು, ಇಟ್ಸ್ ಓಕೆ. ಅದಾದಮೇಲೆ ಇವರಿಗೆ ಊಟಕ್ಕೆ ಕೊಟ್ಟಿದ್ದೀನಿ. ಊಟ ಮಾಡ್ತಾ ಇದ್ದಾರೆ, ತಿಂಡಿ ತಿಂತಾ ಇದ್ದಾರೆ. ಆ್ಯಂಡ್ ಸಂಜೆ ವಿಜಯಕ್ಕೆ ಬಟ್ಟೆ ತೊಗೋಬೇಕು, ಬಾ ಹೋಗೋಣ ಅಂತೇಳಿ ಕರ್ಕೊಂಬಂದರು. ಸೊ ಅವರಿಗೆ ಡೈಲಿ ಯೂಸ್ಗೆ ಬಟ್ಟೆ ಬೇಕಿತ್ತು. ಸೊ ಹಾಗಾಗಿ ತೊಗೊಳ್ತಾ ಇದ್ದರು. ಸೊ ನಾನು ತಗೊಂಡಿರೋ ಬಟ್ಟೆನ ಇನ್ನೂ ವೇರೇ ಮಾಡಿಲ್ಲ. ಹೋದ ವರ್ಷದ್ದೆಲ್ಲ ಇನ್ನು ಈ ವರ್ಷ ಹಾಕಬೇಕು, ಅಷ್ಟು ಬಟ್ಟೆ ಇದ್ದಾವೆ. ಸೊ ವಿಜಯಕ್ಕೂ ತಗೋ ಅಂತೂ ಇರೋ ಬಟ್ಟೆನೇ ಹಾಕಿಲ್ಲ, ಇನ್ನೂ ಎಲ್ಲೂ ಹೋಗಿಲ್ಲ, ಹಾಕಿಲ್ಲ. ಸೊ ಹಾಗಾಗಿ ನನಗೆ ಬೇಡಕ್ಕ ಅಂತ ಅಂದೆ. ಅದಾದಮೇಲೆ ಇಲ್ಲಿ ಶಾಪಿಗೆ ಬಂದ್ವಿ. ಸ್ವಲ್ಪ ಏನೋ ಥಿಂಗ್ಸ್ ಬೇಕಿತ್ತು, ತಗೊಂಡು ಅಲ್ಲಿಂದ ನಾವು ಇಲ್ಲಿ ಲಕ್ಷ್ಮೀ ಬಜಾರಿಗೆ ಬಂದ್ವಿ. ಬಸವೇಶ್ವರ ಟಿಫನ್ ಸೆಂಟ್ರು ಅಂತ. ಇಲ್ಲಿ ಇಡ್ಲಿ, ವಡೆ ಎಲ್ಲ ತಿಂಡಿ ಐಟಮ್ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನಾವು ಇಡ್ಲಿ ತಿಂದ್ಕೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಕಬಾಬ್ ಮಾಡಿಕೊಡು ಅಂತ ಹೇಳಿ ಚಿಕನ್ ತೊಗೊಂಬಂದಿದ್ರು. ಕಬಾಬ್ ಮಾಡಿ
ಅವರಿಗೆ ಕೊಟ್ಟೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.